ಹಿರಿಯೂರಿನಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಬರ ವೀಕ್ಷಣೆ ಕಾರ್ಯಕ್ರಮಕ್ಕೂ ಮುನ್ನ ಹೆಲಿಪ್ಯಾಡ್ ಬಳಿ ಪತ್ರಕರ್ತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ. ಬರ ವೀಕ್ಷಣೆಗೆ ಆಗಮಿಸಿದ್ದ ಡಿ.ಕೆ. ಶಿವಕುಮಾರ್ ಅವರು ಹೆಲಿಪ್ಯಾಡ್ನಿಂದ ಕಾರಿನಲ್ಲಿ ತೆರಳುವ ಹಿನ್ನೆಲೆ ವರದಿಗಾರಿಕೆಗಾಗಿ ಹೆಲಿಪ್ಯಾಡ್ಗೆ ತೆರಳಿದ್ದ ಪತ್ರಕರ್ತರನ್ನು ಗೇಟ್ನಲ್ಲೇ ಪೊಲೀಸರು ತಡೆದರು. ಇಲಾಖೆಯ ಹಿರಿಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ಪತ್ರಕರ್ತರು ಹಾಗೂ ಅವರ ವಾಹನಗಳನ್ನು ಒಳಗೆ ಬಿಡಲು ಸಾಧ್ಯವಿಲ್ಲ ಎಂದು ಪೊಲೀಸರು ತಿಳಿಸಿದರು. ಇದರಿಂದ ಪತ್ರಕರ್ತರು ಮತ್ತು ಪೊಲೀಸ್ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಅವರು ಸಹ ಪತ್ರಕರ್ತರನ್ನು ಒಳಗೆ ಬಿಡಲು ಸಾಧ್ಯವಿಲ್ಲ ಎಂದು ತಿಳಿಸಿ ತೆರಳಿದರು. ನಂತರ ಮಧ್ಯಪ್ರವೇಶಿಸಿದ ಚಳ್ಳಕೆರೆ ಶಾಸಕ ಟಿ. ರಘುಮೂರ್ತಿ ಅವರು ಪೊಲೀಸರೊಂದಿಗೆ ಮಾತುಕತೆ ನಡೆಸಿ ಪರಿಸ್ಥಿತಿಯನ್ನು ಸಮಾಧಾನಗೊಳಿಸಿದರು. ಅವರ ಮನವೊಲಿಕೆಯ ಬಳಿಕ ಪತ್ರಕರ್ತರಿಗೆ ಹೆಲಿಪ್ಯಾಡ್ ಒಳಗೆ ಪ್ರವೇಶಕ್ಕೆ ಅವಕಾಶ ನೀಡಲಾಯಿತು. ಇನ್ನಷ್ಟು ನಿಖರ ಮತ್ತು ತಾಜಾ ಸುದ್ದಿಗಳಿಗಾಗಿ ಜನಧ್ವನಿ ನ್ಯೂಸ್ ಅನ್ನು ವೀಕ್ಷಿಸುತ್ತಿರಿ. ಮುಂದೆ ಬನ್ನಿ, ಸ್ವಲ್ಪ ಮುಂದೆ, ಸ್ವಲ್ಪ ಮುಂದೆ, ಸ್ವಲ್ಪ ಮುಂದೆ, ಹೆಂಗೆ ಬಾಯಲ್ಲಿ ಅಲ್ಲಿ SP ಸಾಹೇಬ್ರೆ ಮಾತಾಡಿಲ್ಲ, ನಾನೇನ್ ಮಾತಾಡ್ತೀನಿ ಬಿಡಲ್ಲ ಅಂತ ಹೇಳಿದೆ. ಯಾರು ನಮಗೆ ಬೇಕಾದವ್ರು ಇಲ್ಲ ಇಲ್ಲಿ. ರಘುಮೂರ್ ಸರ್ ಅಲ್ಲ, ರಘುಮೂರ್ ಸರ್ ಅವರೇ ಬಿಡೋದು ಹೇಳಿದ್ದಾರೆ. ನಿಮ್ದು ಮಾತ್ರ ಅವ್ರು ಹೇಳದಕ್ಕೆ ಬಿಟ್ಟಿದ್ದಾರೆ, ಹೇಳಿದ್ದಾರೆ ಬಿಡ್ತೀವಿ ಮಾತಾಡ್ತೀನಿ.